ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ವಿಚಾರ ಸಂಬಂಧ ತನಿಖೆಯ ಭೀತಿಯಲ್ಲಿರೋ ಸಿದ್ದರಾಮಯ್ಯನವರಿಗೆ ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ಬೋದು. ನೋಡಿ, ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಜೊತೆಗೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯನವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಮುಂದುವರಿಯುತ್ತೆ. ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಮರುವಾದಕ್ಕೆ ಮನವಿಯನ್ನ ಮಾಡಿದ್ದಾರೆ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ. ಸಿಎಂ ಸಿದ್ದರಾಮಯ್ಯನವರ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಾ ಇರೋದು. ಸೊ ಮೋಸ್ಟ್ ಪ್ರಾಬಬ್ಲಿ ಇವತ್ತೇ ವಾದ ಪ್ರತಿವಾದ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಅಂದರೆ ಈ ಪ್ರಕರಣ ಒಂದು ಹಂತಕ್ಕೆ ಬಂದು ತಲುಪಲಿದೆ. ವಿಚಾರಣೆಯ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಫುಲ್ ಟೆನ್ಷನ್ನಲ್ಲಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಇವತ್ತು ಅನ್ನೋದು, ಸಿದ್ದರಾಮಯ್ಯವ್ರಿಗೆ ಹೈಕೋರ್ಟ್ ಏನಾದರೂ ಬಿಗ್ ರಿಲೀಫ್ ನೀಡುತ್ತಾ ಗೊತ್ತಿಲ್ಲ, ಅಥವಾ ಆ ರಿಲೀಫ್ ಮತ್ತೆ ಮುಂದೂಡಿಕೆ ಆಗುತ್ತಾ ಗೊತ್ತಿಲ್ಲ. ಹಲವು ಚರ್ಚೆಗಳಾಗ್ತಾ ಇದ್ದಾವೆ. ನೋಡಿ, ಯಾವ ರೀತಿ ಚರ್ಚೆಗಳಾಗ್ತಾ ಇದ್ದಾವೆ ಅಂತಂದರೆ, ಸಿಎಂ ಸಿದ್ದರಾಮಯ್ಯನವರ ಪರ ಅಕಸ್ಮಾತ್ ಏನಾದರೂ ತೀರ್ಪು ಬಂತು ಅಂತ ಇಟ್ಕೊಳ್ಳಿ, ಆಗ ಎಲ್ಲವೂ ಸೇಫ್ ಆಗಿರುತ್ತಂತೆ. ಅಕಸ್ಮಾತ್ ಏನಾದರೂ ಸಿಎಂ ವಿರುದ್ಧ ತೀರ್ಪು ಬಂದರೆ ರಾಜಕೀಯ ಬೆಳವಣಿಗೆಗಳಾಗ್ತವಂತೆ. ಈಗಾಗಲೇ ತೆರೆಮರೆಯಲ್ಲೇ ಕೆಲವೊಂದಿಷ್ಟು ನಾಯಕರು ಕಸರತ್ತು ಶುರು ಮಾಡಿದ್ದಾರೆ. ಆದರೆ ತೀರ್ಪು ಏನೇ ಬಂದರೂ ಸದ್ಯಕ್ಕೆ ಸಿಎಂ ರಾಜೀನಾಮೆ ಡೌಟು ಅಂತ ಕೂಡ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. ಪ್ಲಸ್ ಮೈನಸ್ ನ್ಯೂಟ್ರಲ್ ಅನ್ನೋ ಥರ ಸಿಎಂ ಬೆಂಬಲಕ್ಕೆ ಹೈಕಮಾಂಡ್ ಇರೋ ಅಷ್ಟೂ ದಿನವೂ ಕೂಡ ಸಿದ್ದರಾಮಯ್ಯನವರು ಸೇಫು. ಸೊ ಅಲ್ಲಿಗೆ ಸದ್ಯಕ್ಕೆ ಸಿಎಂ ರಾಜೀನಾಮೆ ಇಲ್ಲ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂತಂದ್ರೆ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದುವರಿಯುತ್ತೆ. ವಾದ ಪ್ರತಿವಾದ ಇವತ್ತೇ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಸೊ ಅದರ ತೀರ್ಪನ್ನು ಕಾಯ್ದಿರಿಸಬಹುದು, ಅಥವಾ ವಿಚಾರಣೆಯನ್ನು ಕೂಡ ಇನ್ನಷ್ಟು ಮಾಡಬೇಕಾದಂತಹ ಸಂದರ್ಭ ಬಂದಿದ್ದಲ್ಲಿ ವಿಚಾರಣೆಯನ್ನು ಕೂಡ ಮುಂದೂಡಬಹುದು. ಜೊತೆಗೆ ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರ ಪರ ಏನಾದರೂ ತೀರ್ಪು ಹೊರ ಬಂದರೆ ಎಲ್ಲವೂ ಸೇಫ್ ಆಗಿರುತ್ತೆ, ಏನೂ ತೊಂದರೆ ಇಲ್ಲ ಅಂತ ಚರ್ಚೆಗಳಾಗ್ತದೆ ರಾಜಕೀಯ ಪಡಸಾಲೆಯಲ್ಲಿ. ಅಕಸ್ಮಾತ್ ಏನಾದರೂ ಸಿಎಂ ವಿರುದ್ಧ ತೀರ್ಪು ಬಂತು ಅಂತಂದರೆ ಬಹುದೊಡ್ಡ ಡೆವಲಪ್ಮೆಂಟ್ಗಳಾಗ್ತವೆ ಪೊಲಿಟಿಕಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇವತ್ತು 2:30ಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಮತ್ತೊಂದು ಕಡೆ ಈ ಮೂಡ ಪ್ರಕರಣದಿಂದ ಹಿಂಗಾದರೂ ಮಾಡಿ ನನ್ನ ಪಾರು ಮಾಡು ದೇವರೇ ಅಂಥೇಳಿ ಈ ಸಂಕಷ್ಟಕ್ಕೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ. ಸೊ ಈ ಸಂಬಂಧ ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡಬೇಕಾಗಿತ್ತು. ಆಸ್ ಪರ್ ಶೆಡ್ಯೂಲ್ ಸಿದ್ದರಾಮಯ್ಯನವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡಬೇಕಾಗಿತ್ತು ಇವತ್ತು ಬೆಳಗ್ಗೆ. ಬಟ್ ಆ ಭೇಟಿಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡಬೇಕಾಗಿತ್ತು, ಆದರೆ ಇವತ್ತು ಭೇಟಿ ಕೊಡೋದಿಲ್ಲ, ಅದು ನಾಳೆ ಪೋಸ್ಟ್ಪೋನ್ ಆಗಿದೆ. ಇಂದಿನ ಬದಲಾಗಿ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡಲಿಕ್ಕಿದ್ದಾರೆ. ಅಲ್ಲಿಗೆ ಮಂಗಳವಾರ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ. ಇವತ್ತು ಸಂಜೆ 7 ಗಂಟೆಗೆ ಮೈಸೂರನ್ನು ತಲುಪ್ತಾರೆ ಸಿಎಂ. ಬಂದು ರೆಸ್ಟ್ ಮಾಡಿ ಅಷ್ಟೊತ್ತರೊಳಗೆ ಸಂಜೆ 7 ಗಂಟೆ ಒಳಗಡೆ ಎಲ್ಲ ಏನಾಗುತ್ತೆ ಇವತ್ತಿನ ಡೆವಲಪ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಸಂಜೆ 7 ಗಂಟೆಗೆ ಮೈಸೂರಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ 10 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.